ನಿಮಗೆ ಗೊತ್ತಾ ಈ ದಾವಣಗೆರೆ ಬೆಣ್ಣೆ ದೋಸೆನ ನಾವು ಮನೆಯಲ್ಲೇ ಅತ್ಯಂತ ಸುಲಭವಾಗಿ ಮಾಡ್ಕೋಬಹುದು. ಆದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ ಮತ್ತು ಕೆಲವೊಂದು ಟ್ರಿಕ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ದಾವಣಗೆರೆ ಬೆಣ್ಣೆ ದೋಸೆ ಸ್ಟೈಲ್ ಅಲ್ಲಿ ಚಟ್ನಿ ಮತ್ತು ಪಲ್ಯನ ಯಾವ ರೀತಿಯಾಗಿ ಮಾಡಬೇಕು ಅಂತ ಸಹ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು 3 ಕಪ್ ಅಷ್ಟು ಅಕ್ಕಿಯನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಅಳತೆ ಕರೆಕ್ಟ್ ಆಗಿದ್ರೆ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಈ ಬೆಣ್ಣೆ ದೋಸೆ ಅಂದ್ರೆ ತುಂಬಾನೇ ಇಷ್ಟ. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ನೀವು ಇಲ್ಲಿ ಯಾವುದೇ ರೀತಿಯಾದಂತಹ ಅಕ್ಕಿಯನ್ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ದೋಸೆ ಅಕ್ಕಿ ಮತ್ತೆ ಸೊಸೈಟಿ ಅಕ್ಕಿಯನ್ನ ಯೂಸ್ ಮಾಡಿದ್ದೀನಿ. ಹಾಗೆ ಇದಕ್ಕೆ 1 ಕಪ್ ಅಷ್ಟು ಉದ್ದಿನ ಬೇಳೆಯನ್ನ ಹಾಕಬೇಕಾಗುತ್ತೆ. ನಾನಿಲ್ಲಿ ಉದ್ದಿನ ಕಾಳನ್ನ ತಗೊಂಡಿದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಮೆಂತ್ಯ ಕಾಳುಗಳನ್ನ ಹಾಕೊಳ್ಳಿ. ಈಗ ಮೂರನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನ ಒಂದು 4 ರಿಂದ 5 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದು 5 ರಿಂದ 6 ಅವರು ನೆನೆ ಹಾಕಬೇಕಾಗುತ್ತೆ. ಈಗ ನಾನು ಸಂಜೆ ಅದನ್ನ ರುಬ್ಬೋದಕ್ಕಿಂತ ಮುಂಚೆ ಮತ್ತೊಂದು ಪಾತ್ರೆಯಲ್ಲಿ ಇದಕ್ಕೆ ನಾನು 1 ಕಪ್ ಅಷ್ಟು ಪುರಿಯನ್ನ ಹಾಕ್ತಾ ಇದ್ದೀನಿ, ಮಂಡಕ್ಕಿಯನ್ನ. ಇದನ್ನು ಸಹ ವಾಶ್ ಮಾಡಿಕೊಂಡು ಇದನ್ನು ಸಹ ಒಂದು 1/4 ಗಂಟೆ ನೆನೆ ಹಾಕಬೇಕಾಗುತ್ತೆ. ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಈ ಕಡಲೆ ಪುರಿಯನ್ನೇ ಹಾಕೋದವರು. ಈ ಕಡಲೆ ಪುರಿಯನ್ನು ಹಾಕೋದ್ರಿಂದ ನಿಮಗೆ ಆ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ನಿಜ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇದನ್ನ ಒಂದು 1/4 ಗಂಟೆ ನೆನೆ ಹಾಕಿದ್ದೆ. ಈಗ ನೋಡ್ತಾ ಇರ್ಬೋದು, ಇಲ್ಲಿ 5 ರಿಂದ 6 ಅವರ್ ಬಿಟ್ಟಿದೆ. ಇದು ಸಹ ಚೆನ್ನಾಗಿ ನೆಂದಿದೆ. ಈಗ ನಾವು ನೆನೆಸಿಟ್ಕೊಂಡಿರುವಂತಹ ಕಡಲೆ ಪುರಿ ಏನಿದೆಯಲ್ಲ ಅದನ್ನು ಸಹ ಅದರಲ್ಲೇ ಹಾಕ್ತಾ ಇದ್ದೀನಿ. ನೀವು ಮನೇಲಿ ರುಬ್ಬೋಂಗಿದ್ರೆ ಡೈರೆಕ್ಟ್ ಆಗಿ ಅದರಲ್ಲೇ ಹಾಕಿ ರುಬ್ಕೋಬಹುದು. ನಾನಿಲ್ಲಿ ಹೊರಗಡೆ ಕೊಟ್ಟು ರುಬ್ಬಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಅಕ್ಕಿ ಒಳಗಡೆನೆ ಈ ಪುರಿಯನ್ನ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿ ನಾನು ಗ್ರೈಂಡಿಂಗ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ. ನಿಮಗೆ ಮನೆಯಲ್ಲಿ ಮಿಕ್ಸಿಯಲ್ಲಿ ರುಬ್ಬೋದಕ್ಕಿಂತ ಗ್ರೈಂಡರಲ್ಲಿ ಕೊಟ್ಟು ರುಬ್ಬಿಸ್ತೀರಲ್ಲ, ತುಂಬಾನೇ ಟೇಸ್ಟ್ ಬರುತ್ತೆ ದೋಸೆ. ನೋಡಿ, ಈ ರೀತಿಯಾಗಿ ರುಬ್ಬಿಸ್ಕೊಂಡು ಬಂದೆ. ಈಗ ಇದು ಚಿಕ್ಕದಾಗಿತ್ತು ಪಾತ್ರೆ ಅಂದ್ಬಿಟ್ಟು ನಾನು ಅದನ್ನ ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಮೇಲೆ ಸ್ವಲ್ಪ ನೀರನ್ನು ಹಾಕಿ ಓವರ್ ನೈಟ್ ಬಿಡ್ತಾ ಇದ್ದೀನಿ ಫರ್ಮೆಂಟೇಷನ್ ಆಗೋದಕ್ಕೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ನಾನು ರಾತ್ರಿ ಏನನ್ನು ಸಹ ಹಾಕಿರ್ಲಿಲ್ಲ, ಉಪ್ಪು ಮತ್ತೊಂದಾಗ್ಲಿ. ಹಾಗಾಗಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಗೂ 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಅಂದ್ರೆ ಕಡಲೆಪುರಿ. ಈ 1 ಸ್ಪೂನ್ ಮೈದಾ ಹಿಟ್ಟು ಮತ್ತೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಿರಲ್ಲ, ಅದೇನೇ ಮೈನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ನಿಮಗೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ದೋಸೆ ಹಿಟ್ಟು. ಈಗ ನಾರ್ಮಲ್ ದೋಸೆ ಎಲ್ಲ ಯಾವ ರೀತಿಯಾಗಿ ಮಾಡ್ಕೊಂತೀರ ತವದ ಮೇಲೆ, ಅದೇ ರೀತಿಯಾಗಿ ಹಾಕೊಳ್ಳಿ. ನಂತರ ಮೇಲೆ ಸ್ವಲ್ಪ ಈ ರೀತಿಯಾಗಿ ಬೆಣ್ಣೆಯನ್ನು ಹಾಕೊಳ್ಳಿ. ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಬೆಣ್ಣೆಯನ್ನು ಹಾಕಿ ಈ ರೀತಿಯಾಗಿ 2 ಸೈಡನ್ನು ಕುಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಮೇಲಿಂದ ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೆಣ್ಣೆ ಇಷ್ಟ ಆಗಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡಿ ತುಪ್ಪನಾದ್ರೂ ಹಾಕೋಬಹುದು, ಇಲ್ಲ ಎಣ್ಣೆ ಆದ್ರೂ ಹಾಕೋಬಹುದು.
ಎಲ್ಲ ದೋಸೆಗಳನ್ನು ಇದೇ ರೀತಿಯಾಗಿ ಮಾಡಿಕೊಂಡೆ. ನಾನು ಅದೇ ಸ್ಟೈಲ್ನಲ್ಲೇ ಚಟ್ನಿ ಮತ್ತು ಪಲ್ಯನೂ ಸಹ ಮಾಡಿದೆ. ನಮಗೆ ಪಕ್ಕಾ ದಾವಣಗೆರೆ ಬೆಣ್ಣೆ ದೋಸೆ ತಿಂದಂಗೆ ಅನ್ನಿಸ್ತು. ನಮ್ಮ ಮನೆಯಲ್ಲಿ ಎಲ್ಲ ತುಂಬಾನೇ ಇಷ್ಟಪಟ್ಟು ತಿಂದ್ರು. ನೋಡಿ, ಈಗ ನಾನು ಟೇಸ್ಟ್ ಮಾಡ್ತಾ ಇದ್ವಿ. ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.